ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಕರಾವಳಿಯನ್ನ ಕೆರಳಿಸಿದೆ. ಈ ಬೆನ್ನಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಂಗಳೂರಿಗೆ ತೆರಳಿ ಒಂದು ಸಭೆಯನ್ನ ಮಾಡಿದ್ರು. ಇದೀಗ ಆ ಸಭೆಯಲ್ಲಿ ಚರ್ಚೆಯಾದ ವಿಷಯಗಳೇ ದೊಡ್ಡ ಸುದ್ದಿ ಆಗ್ತಾ ಇದೆ. ಯಾಕೆ ಅಂತ ಈ ಸ್ಟೋರಿ ನೋಡಿ. ಮೃತ ಸುಹಾಸ್ ಮನೆಗೆ ಕಾಂಗ್ರೆಸ್ನವರು ಹೋಗಬಾರದು. ಗೃಹ ಸಚಿವ ಪರಮೇಶ್ವರ್ಗೆ ಮುಸ್ಲಿಂ ಮುಖಂಡರ ಎಚ್ಚರಿಕೆ. ಪ್ರಿಯ ವೀಕ್ಷಕರೇ, ಇಷ್ಟು ದಿನ ಕಾಂಗ್ರೆಸ್ ನಾಯಕರ ಮುಸ್ಲಿಂ ಓಲೈಕೆ ಬಗ್ಗೆನೇ ಸುದ್ದಿಯಾಗ್ತಿತ್ತು. ಕೈಪಾಳೆಯದ ತುಷ್ಟೀಕರಣ ಸಖತ್ ಸದ್ದು ಮಾಡ್ತಿತ್ತು. ಈ ಓಲೈಕೆ ತುಷ್ಟೀಕರಣ ಮತ್ತೊಂದು ಮಜಲು ಪಡೆದುಕೊಂಡಿದೆ. ಮುಸ್ಲಿಂ ಮುಖಂಡರೇ ಗೃಹ ಸಚಿವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಹೌದು, ಸುಹಾಸ್ ಶೆಟ್ಟಿ ಹತ್ಯೆ ಬೆನ್ನಲ್ಲೇ ನಿನ್ನೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಮಂಗಳೂರಿಗೆ ತೆರಳಿದ್ರು. ಮುಸ್ಲಿಂ ಮುಖಂಡರ ಜೊತೆ ಸಭೆ ನಡೆಸಿದ್ರು. ಆದ್ರೆ ಈ ಸಭೆಯಲ್ಲಿ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆ ನೀಡಿದ್ದಾರಂತೆ. ಮೃತ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಮನೆಗೆ ಕಾಂಗ್ರೆಸ್ನ ಯಾವ ಮುಖಂಡರು ಹೋಗಬಾರದು ಅಂತ ಆಗ್ರಹಿಸಿದ್ದಾರಂತೆ. ಒಂದು ವೇಳೆ ಯಾರಾದರೂ ಭೇಟಿ ನೀಡಿದಲ್ಲಿ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸಾಮೂಹಿಕ ರಾಜೀನಾಮೆ ನೀಡೋ ಎಚ್ಚರಿಕೆಯನ್ನ ಗೃಹ ಸಚಿವರ ಸಭೆಯಲ್ಲಿ ನೀಡಲಾಗಿದೆಯಂತೆ. ಈ ಸಂಬಂಧ ಮಾತನಾಡಿರೋ ಮುಸ್ಲಿಂ ಮುಖಂಡನ ಆಡಿಯೋ ಒಂದು ವೈರಲ್ ಆಗಿದೆ. ಸಮುದಾಯ ಒಟ್ಟಿಗೆ ಇದ್ ಕಾರಣ ಮಾತ್ರಮಲ್ಲ ಸುಹಾಸ್ ಶೆಟ್ಟಿರ ಔತುಗುಮಿನಿ പോയോണ്ടായ നോക്കോകു ഞങ്ങൾ സാമൂഹികമായിട്ട് പ്രതി ഓർത്തര രാജീനാമೆ ಬೇಕಿನ ಚೊಲ್ಡ ಬೋಲ್ತ ಪಲಕಂ ಅವ್ರು ಎಲ್ಲಾರು ಚೊಂದರು. ಅದು ಗೃಹ ಸಚಿವ ಅದಕ್ಕೆ ಬೇನುಮಾಯ ಆಶ್ವಾಸನೆ ತಂದ್ರೆ ನೋಕುವ ಇನ್ಶಾ ಅಲ್ಲ ಎಂದ್ರಾವುಡು ಉಂಟು. ಗೃಹ ಸಚಿವರ ಸಭೆಗೆ ಆಹ್ವಾನ ನೀಡಿದ್ದಕ್ಕೆ ಕೆರಳಿದ ಕೇಸರಿ ಸೇನೆ. ಇನ್ನು ನಿನ್ನೆ ನಡೆದ ಸಭೆಗೆ ಬಿಜೆಪಿ ಶಾಸಕರಿಗೆ ಆಹ್ವಾನವೇ ನೀಡಿಲ್ವಂತೆ. ಪರಿಣಾಮ ಕಾಂಗ್ರೆಸ್ ಶಾಸಕರ ವಿರುದ್ಧ ಶಾಸಕ ಹರೀಶ್ ಪೂಂಜಾ ಕೆರಳಿದ್ದಾರೆ. ಪರಮೇಶ್ವರ್ರಿಗೆ ಹಿಂದೂಗಳ ಸಮಸ್ಯೆ ಬೇಕಿಲ್ಲ. ನಾನು ಹಿಂದೂ ಅಲ್ವಾ, ಆ ಕಾರಣಕ್ಕೋಸ್ಕರ ಅವ್ರು ನನ್ನನ್ನು ಕರೆಯಲಿಲ್ಲ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನವರಿಗೆ ಹಿಂದೂಗಳನ್ನು ಕಂಡ್ರೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ. ನೋಡಿ, ನಿನ್ನೆಲ್ಲ ಮೊನ್ನೆ ಸುಹಾಸ್ ಹತ್ಯೆ ಆಗಿ ನಿನ್ನೆ ಅಂತ್ಯಕ್ರಿಯೆ ಆಯ್ತಲ್ಲ, ಇವತ್ತಿನವರೆಗೂ ಒಬ್ಬ ಸ್ಥಳೀಯ ಕಾಂಗ್ರೆಸ್ ನಾಯಕ ಸುಹಾಸ್ನ ಮುಖ ನೋಡ್ಲಿಕ್ಕೆ ಬರಲಿಲ್ಲ. ಸುಹಾಸ್ ಕೊಲೆ ಕೇಸ್ನ ಸ್ಫೋಟಕ ಸೀಕ್ರೆಟ್ ಬಯಲು. ಪರಿಹಾರದ ಹಣವನ್ನೇ ಸುಪಾರಿಗೆ ನೀಡಿದ್ನ ಆದಿಲ್. ಸುಹಾಸ್ ಕೊಲೆಯ ಸ್ಫೋಟಕ ಸೀಕ್ರೆಟ್ ಬಯಲಾಗಿದೆ. ಸರ್ಕಾರ ನೀಡಿದ ಪರಿಹಾರದ ಹಣವೇ ಈ ಮರ್ಡರ್ಗೆ ಬಳಕೆಯಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಫಾಜಿಲ್ ಹತ್ಯೆಯಾದಾಗ ಕಾಂಗ್ರೆಸ್ ಸರ್ಕಾರ ಅವರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಿತ್ತು. ಇದೀಗ ತನಿಖಾಧಿಕಾರಿಗಳಿಂದ ತಿಳಿದ ಮಾಹಿತಿ ಪ್ರಕಾರ ಈ ಹಣವನ್ನೇ ಫಾಜಿಲ್ ಸಹೋದರ ಆದಿಲ್ ಸುಹಾಸ್ ಶೆಟ್ಟಿ ಕೊಲೆಗೆ ಸುಪಾರಿ ಕೊಡೋಕೆ ಬಳಸಿದ್ದಂತೆ. 3 ಲಕ್ಷ ರೂಪಾಯಿಗಳನ್ನ ಸಫ್ವಾನ್ಗೆ ಅಡ್ವಾನ್ಸ್ ಆಗಿ ನೀಡಿದ್ದಂತೆ. ಪ್ರತೀಕಾರಕ್ಕೆ ಚೂರಿ ಇರಿದ 7 ಮಂದಿ ಬಂಧನ. ಇನ್ನು ಸುಹಾಸ್ ಶೆಟ್ಟಿ ಕೊಲೆ ಬಳಿಕ ಪ್ರತೀಕಾರಕ್ಕೆ 4-5 ಕಡೆ ಚೂರಿ ಇರಿಯಲಾಗಿತ್ತು. ಈ ಪ್ರಕರಣಗಳಲ್ಲಿ 7 ಮಂದಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಕಣ್ಣೂರಿನ ಚೂರಿ ಇರಿತ ಪ್ರಕರಣದಲ್ಲಿ ಮುಡಿಪು ನಿವಾಸಿ ಲೋಹಿತಾಶ್ವ, ವೀರನಗರ ನಿವಾಸಿ ಪುನೀತ್, ಕುತ್ತಾರ ನಿವಾಸಿ ಗಣೇಶ್ ಪ್ರಸಾದ್ ಬಂಧನವಾಗಿದ್ರೆ, ಕೊಂಚಾಡಿ ಲುಕ್ಮನ್ ಚಾಕು ಇರಿತ ಕೇಸ್ನಲ್ಲಿ ಬಜಪೆ ನಿವಾಸಿ ಲಿಖಿತ್, ಕುತ್ತಾರ್ ನಿವಾಸಿ ರಾಕೇಶ್, ಸೂರತ್ಕಲ್ ನಿವಾಸಿ ಧನ್ರಾಜ್, ಮೂಡಬಿದರೆಯ ಪ್ರಶಾಂತ್ ಶೆಟ್ಟಿ ಎಂಬುವರನ್ನ ಬಂಧಿಸಲಾಗಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಕರಾವಳಿಯನ್ನ ಕೆರಳಿಸಿದೆ. ಈ ಬೆನ್ನಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಂಗಳೂರಿಗೆ ತೆರಳಿ ಒಂದು ಸಭೆಯನ್ನ ಮಾಡಿದ್ರು. ಇದೀಗ ಆ ಸಭೆಯಲ್ಲಿ ಚರ್ಚೆಯಾದ ವಿಷಯಗಳೇ ದೊಡ್ಡ ಸುದ್ದಿ ಆಗ್ತಾ ಇದೆ. ಯಾಕೆ ಅಂತ ಈ ಸ್ಟೋರಿ ನೋಡಿ. ಮೃತ ಸುಹಾಸ್ ಮನೆಗೆ ಕಾಂಗ್ರೆಸ್ನವರು ಹೋಗಬಾರದು. ಗೃಹ ಸಚಿವ ಪರಮೇಶ್ವರ್ಗೆ ಮುಸ್ಲಿಂ ಮುಖಂಡರ ಎಚ್ಚರಿಕೆ. ಪ್ರಿಯ ವೀಕ್ಷಕರೇ, ಇಷ್ಟು ದಿನ ಕಾಂಗ್ರೆಸ್ ನಾಯಕರ ಮುಸ್ಲಿಂ ಓಲೈಕೆ ಬಗ್ಗೆನೇ ಸುದ್ದಿಯಾಗ್ತಿತ್ತು. ಕೈಪಾಳೆಯದ ತುಷ್ಟೀಕರಣ ಸಖತ್ ಸದ್ದು ಮಾಡ್ತಿತ್ತು. ಈ ಓಲೈಕೆ ತುಷ್ಟೀಕರಣ ಮತ್ತೊಂದು ಮಜಲು ಪಡೆದುಕೊಂಡಿದೆ. ಮುಸ್ಲಿಂ ಮುಖಂಡರೇ ಗೃಹ ಸಚಿವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಹೌದು,
ಸುಹಾಸ್ ಶೆಟ್ಟಿ ಹತ್ಯೆ ಬೆನ್ನಲ್ಲೇ ನಿನ್ನೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಮಂಗಳೂರಿಗೆ ತೆರಳಿದ್ರು. ಮುಸ್ಲಿಂ ಮುಖಂಡರ ಜೊತೆ ಸಭೆ ನಡೆಸಿದ್ರು. ಆದ್ರೆ ಈ ಸಭೆಯಲ್ಲಿ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆ ನೀಡಿದ್ದಾರಂತೆ. ಮೃತ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಮನೆಗೆ ಕಾಂಗ್ರೆಸ್ನ ಯಾವ ಮುಖಂಡರು ಹೋಗಬಾರದು ಅಂತ ಆಗ್ರಹಿಸಿದ್ದಾರಂತೆ. ಒಂದು ವೇಳೆ ಯಾರಾದರೂ ಭೇಟಿ ನೀಡಿದಲ್ಲಿ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸಾಮೂಹಿಕ ರಾಜೀನಾಮೆ ನೀಡೋ ಎಚ್ಚರಿಕೆಯನ್ನ ಗೃಹ ಸಚಿವರ ಸಭೆಯಲ್ಲಿ ನೀಡಲಾಗಿದೆಯಂತೆ. ಈ ಸಂಬಂಧ ಮಾತನಾಡಿರೋ ಮುಸ್ಲಿಂ ಮುಖಂಡನ ಆಡಿಯೋ ಒಂದು ವೈರಲ್ ಆಗಿದೆ. ಸಮುದಾಯ ಒಟ್ಟಿಗೆ ಇದ್ದ ಕಾರಣ ನಾವು ಮಾತ್ರಮಲ್ಲ ಸುಹಾಸ್ ಶೆಟ್ಟಿರ ಔತುಗುಮಿ ನೀ പോയോണ്ടായെങ്കിൽ നോക്കൂ ഞങ്ങൾ സാമൂഹികമായിട്ട് പ്രതി ഓർത്തര രാജീനാമೆ ಬೇಕಿರ ಚೊಲ್ಟ ಪೋಲ್ತ ಪಲಕಂ ಅವ್ರು ಎಲ್ಲಾರು ಚೊಂದರು ಅದು ಗೃಹ ಸಚಿವ ಮದಕ ಬೇನುಮಾಯ ಆಶ್ವಾಸನೆ ತಂದ್ರೆ ನೋಕುವ ಇನ್ಶಾ ಅಲ್ಲಾ ಎಂದ್ರ ಉಂಟು. ಗೃಹ ಸಚಿವರ ಸಭೆಗೆ ಆಹ್ವಾನ ನೀಡಿದ್ದಕ್ಕೆ ಕೆರಳಿದ ಕೇಸರಿ ಸೇನೆ. ಇನ್ನು ನಿನ್ನೆ ನಡೆದ ಸಭೆಗೆ ಬಿಜೆಪಿ ಶಾಸಕರಿಗೆ ಆಹ್ವಾನವೇ ನೀಡಿಲ್ವಂತೆ. ಪರಿಣಾಮ ಕಾಂಗ್ರೆಸ್ ಶಾಸಕರ ವಿರುದ್ಧ ಶಾಸಕ ಹರೀಶ್ ಪೂಂಜಾ ಕೆರಳಿದ್ದಾರೆ. ಪರಮೇಶ್ವರ್ರಿಗೆ ಹಿಂದೂಗಳ ಸಮಸ್ಯೆ ಬೇಕಿಲ್ಲ. ನಾನು ಹಿಂದೂ ಅಲ್ವಾ, ಆ ಕಾರಣಕ್ಕೋಸ್ಕರ ಅವ್ರು ನನ್ನನ್ನು ಕರೀಲಿಲ್ಲ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನವರಿಗೆ ಹಿಂದೂಗಳನ್ನು ಕಂಡ್ರೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ. ನೋಡಿ, ಮೊನ್ನೆ ಸುಹಾಸ್ ಹತ್ಯೆ ಆಗಿ ನಿನ್ನೆ ಅಂತ್ಯಕ್ರಿಯೆ ಆಯ್ತಲ್ಲ, ಇವತ್ತಿನವರೆಗೂ ಒಬ್ಬ ಸ್ಥಳೀಯ ಕಾಂಗ್ರೆಸ್ ನಾಯಕ ಸುಹಾಸ್ನ ಮುಖ ನೋಡ್ಲಿಕ್ಕೆ ಬರಲಿಲ್ಲ. ಸುಹಾಸ್ ಕೊಲೆ ಕೇಸ್ನ ಸ್ಫೋಟಕ ಸೀಕ್ರೆಟ್ ಬಯಲು. ಪರಿಹಾರದ ಹಣವನ್ನೇ ಸುಪಾರಿಗೆ ನೀಡಿದ್ನ ಆದಿಲ್. ಸುಹಾಸ್ ಕೊಲೆಯ ಸ್ಫೋಟಕ ಸೀಕ್ರೆಟ್ ಬಯಲಾಗಿದೆ. ಸರ್ಕಾರ ನೀಡಿದ ಪರಿಹಾರದ ಹಣವೇ ಈ ಮರ್ಡರ್ಗೆ ಬಳಕೆಯಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಫಾಜಿಲ್ ಹತ್ಯೆಯಾದಾಗ ಕಾಂಗ್ರೆಸ್ ಸರ್ಕಾರ ಅವರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಿತ್ತು. ಇದೀಗ ತನಿಖಾಧಿಕಾರಿಗಳಿಂದ ತಿಳಿದ ಮಾಹಿತಿ ಪ್ರಕಾರ ಈ ಹಣವನ್ನೇ ಫಾಜಿಲ್ ಸಹೋದರ ಆದಿಲ್ ಸುಹಾಸ್ ಶೆಟ್ಟಿ ಕೊಲೆಗೆ ಸುಪಾರಿ ಕೊಡೋಕೆ ಬಳಸಿದ್ದಂತೆ. 3 ಲಕ್ಷ ರೂಪಾಯಿಗಳನ್ನ ಸಫ್ವಾನ್ಗೆ ಅಡ್ವಾನ್ಸ್ ಆಗಿ ನೀಡಿದ್ದಂತೆ. ಪ್ರತೀಕಾರಕ್ಕೆ ಚೂರಿ ಇರಿದ 7 ಮಂದಿ ಬಂಧನ. ಇನ್ನು ಸುಹಾಸ್ ಶೆಟ್ಟಿ ಕೊಲೆ ಬಳಿಕ ಪ್ರತೀಕಾರಕ್ಕೆ 4-5 ಕಡೆ ಚೂರಿ ಇರಿಯಲಾಗಿತ್ತು. ಈ ಪ್ರಕರಣಗಳಲ್ಲಿ 7 ಮಂದಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಕಣ್ಣೂರಿನ ಚೂರಿ ಇರಿತ ಪ್ರಕರಣದಲ್ಲಿ ಮುಡಿಪು ನಿವಾಸಿ ಲೋಹಿತಾಶ್ವ, ವೀರನಗರ ನಿವಾಸಿ ಪುನೀತ್, ಕುತ್ತಾರ ನಿವಾಸಿ ಗಣೇಶ್ ಪ್ರಸಾದ್ ಬಂಧನವಾಗಿದ್ರೆ, ಕೊಂಚಾಡಿ ಲುಕ್ಮನ್ ಚಾಕು ಇರಿತ ಕೇಸ್ನಲ್ಲಿ ಬಜಪೆ ನಿವಾಸಿ ಲಿಖಿತ್, ಕುತ್ತಾರ್ ನಿವಾಸಿ ರಾಕೇಶ್, ಸೂರತ್ಕಲ್ ನಿವಾಸಿ ಧನ್ರಾಜ್, ಮೂಡಬಿದಿರೆಯ ಪ್ರಶಾಂತ್ ಶೆಟ್ಟಿ ಎಂಬುವರನ್ನ ಬಂಧಿಸಲಾಗಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.